ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತವ. ಆದಮೇಲೆ ನಮ್ಮ ಕಾಂಗ್ರೆಸ್ನೊಬ್ಬರು ಸಂಸದರು ಡಾಕ್ಟರ್ ಧರ್ಮವೀರ್ ಗಾಂಧಿಯವರು ಸಂಸತ್ನಲ್ಲೇ ಅವ್ರ ಜೊತೆಗೆ ವಿರೋಧ ಪಕ್ಷಗಳೆಲ್ಲ ಕೂತ್ಕೊಂಡು ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಮೇಲೆ ತಮ್ಮದೇ ಅಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಇದು ಪೂರ್ತಿಯಾಗಿ ರೈತರನ್ನು ಗಣನೆಗೆ ತೆಗೆದುಕೊಳ್ಳಲಾರದ, ಸಾಮಾಜಿಕ ಬದ್ಧತೆಯನ್ನು ತೋರಿಸಲಾರದ ಬಜೆಟ್ ಆಗಿದೆ ಅಂತೇಳಿ ಅನೇಕ ಉದಾಹರಣೆಗಳು ಕೊಟ್ಟಿದ್ದಾರೆ. ರೈತರಿಗೆ 1 ಲಕ್ಷ ಕೋಟಿ ಮೇಲೆ ಸಮಥಿಂಗ್ ಕೊಟ್ಟಿದ್ದು ದುಡ್ಡಿದ್ದಾಗಿರ್ಬೋದು, ಶಿಕ್ಷಣಕ್ಕೆ ಕೊಟ್ಟಿದ್ದಾಗಿರ್ಬೋದು, ಆರೋಗ್ಯಕ್ಕೆ ನೀಡಿದಂಥದ್ದಾಗಿರ್ಬೋದು, ಇವೆಲ್ಲಗಳನ್ನು ರೆಫರ್ ಮಾಡಿ ನೀವೇನು ಮಾಡ್ತಾಯಿದ್ದೀರಿ? ನಿಮ್ಮ ಕೊರತೆ ಬಜೆಟನ್ನು ಇವ್ರಿಗೆ ಕೊಡಲಾರ್ದ ನಿಮ್ಮ ಕೊರತೆ ಬಜೆಟನ್ನು ತುಂಬಿಸ್ತಾ ಇದ್ದೀರಾ. ಇದು ಅನ್ಯಾಯ, ಸಾರಾಸಾರ ಅನ್ಯಾಯ. ಬಹುಸಂಖ್ಯಾತ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಪ್ಪ ನೀವು. ಇಲ್ಲ, ರೈತ ವಿರೋಧಿ ಆಗಿದೆ ಇದು ಬಜೆಟ್ಟು. ಏನು ರೈತರು ಇಲ್ಲ ಇದರಲ್ಲೇ ರೈತರು ಬದುಕುವುದು ಹೆಂಗೆ? ಮಾರ್ಕೆಟು ಇಲ್ಲ, MSP ಇಲ್ಲ, ಮತ್ತೊಂದಿಲ್ಲ, ಕಾನೂನು ಇಲ್ಲ, ಏನೂ ಇಲ್ಲ. ರೈತ ದುಡಿದು ಈ ಒಂದು ಸರ್ಕಾರಕ್ಕೆ ನೀಡೋದು, ಜನರು ನೀಡೋದು ಮುಗಿದು ಬಿಡ್ತು. ದುಡಿದಷ್ಟು ಬಂತು, ಮತ್ತು ಅವ್ರದ್ದು ನಾಳೆ ಹೇಗೆ ಅಂತ. ಯಾಕಂದರೆ ಇವತ್ತು ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಿದಿರಿ, ಆರೋಗ್ಯ ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದಿರಿ. ಹೀಗಾಗಿ ಪ್ರೈವೇಟ್ದವರು ಅವ್ರಿಗೆ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಇರುವುದಿಲ್ಲ, ಕಳಕಳಿ ಇರುವುದಿಲ್ಲ. ಇಲ್ಲ ಅಂದರೆ ಪೂರ್ತಿ ನೆಗ್ಲೆಕ್ಟಾಗಿ ಹೇಳ್ತಾ ಇಲ್ಲ. ಆದರೆ ತಮ್ಮ ಲಾಭದ ದೃಷ್ಟಿಯಿಂದ ಯಾರಾದರೂ ಮಾಡೋರು. ಇವತ್ತು ಯಾವುದೇ ಕಾರ್ಪೊರೇಟ್ ಇದ್ದರೂ ಲಾಭದ ದೃಷ್ಟಿಯಿಂದ ವ್ಯವಹಾರ ಮಾಡ್ತಾರೆ ವಿನಃ ಲಾಭ ಇಲ್ಲದಂಥ ಕೆಲಸವನ್ನು ಯಾವುದೂ ಮಾಡೋದಿಲ್ಲ. ಅಂದರೆ ಸರ್ಕಾರ ಇರುವುದು ಎದಕ್ಕೆ ಅಂತ. ಸರ್ಕಾರ ಕೇವಲ ಕಾರ್ಪೊರೇಟ್ಗಳ ಸಲುವಾಗಿ ಅದನ, ಕಾರ್ಪೊರೇಟ್ರಷ್ಟು ಉದ್ಧಾರ ಆಗಬೇಕಾಗ್ಯದನ, ಅವ್ರ ಜೊತೆ ಸಾಲ ಸೂಟ್ ಆಗಬೇಕಾಗ್ಯದನ, ಅವರಷ್ಟು ಉಳಿದು ಬೆಳಿಬೇಕಾಗ್ಯದನ, ಉಳಿದವ್ರಿಗೆ ಯಾವುದೂ ಏನಿಲ್ಲೇನ ಅಂತ ಅನೇಕ ಪ್ರಶ್ನೆಗಳು ಇರ್ತಾ ಇದ್ದಾರೆ ಈ ಒಂದು ನಮ್ಮ ಪಾರ್ಲಿಮೆಂಟ್ದಲ್ಲ. ಅದರಲ್ಲೂ ಡಾಕ್ಟರ್ ಧರ್ಮವೀರ್ ಗಾಂಧಿಯವರು ಕಾಂಗ್ರೆಸ್ಸಿಗರು ಅವರು ಮೊನಚಾಗಿ ತೀವ್ರವಾಗಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಈಗ ನಾಳೆ ನಮ್ಮ ಭವಿಷ್ಯ